ಒಳ್ಳೆ 18ನೇ ತಾರೀಕಿಂದ 25ನೇ ತಾರೀಕಿನವರೆಗೂ ಈ ಜೂನ್ 2024 ನಾವು ಕೆನ್ಯಾ ಅಭಯಾರಣ್ಯ ವಿಸಿಟ್ ಮಾಡಿದ್ದು. ಈ ಭಾರತದಲ್ಲೇ ಸಾಕಷ್ಟು ಆ ರೀತಿಯ ನ್ಯಾಷನಲ್ ಪಾರ್ಕ್ಸ್ ಇದೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಕೇಳಿರ್ಬೋದು, ಬಂಡೀಪುರ, ನಾಗರಹೊಳೆ, ಆ ಕಡೆ ಹೋದರೆ ಗಿರ್ ಫಾರೆಸ್ಟ್ ಅಂತ ಇದೆ, ಭರತ್ಪುರ್ ಬರ್ಡ್ ಸ್ಯಾಂಕ್ಚುರಿ ಅಂತ ಇದೆ. ತುಂಬ 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 ಇದೆ. ನನಗೆ ಇದರಲ್ಲಿ ಆಸಕ್ತಿ ಬೆಳೆದಿದ್ದು ಹೇಗಪ್ಪ ಅಂತ ಹೇಳಿದ್ರೆ, ನಾನು ಕಾಲೇಜ್ ಡೇಸಲ್ಲಿ ಒಂದು ವೈಲ್ಡ್ ಲೈಫ್ ಅವೇರ್ ನೇಚರ್ ಕ್ಲಬ್ ಅಂತ ಜಾಯಿನ್ ಆಗಿದ್ದೆ. ತುಮಕೂರಲ್ಲಿ ಇತ್ತು ವನ್ಯಜೀವಿ ಜಾಗೃತಾ ಸಂಸ್ಥೆ ಅಂತ. ಅಂದರೆ ವನ್ಯಜೀವಿಗಳ ಬಗ್ಗೆ ನಾವು ಜನರಿಗೆ ತಿಳಿಸ್ಕೊಡ್ಬೇಕಾಗಿತ್ತು. ನೋಡಿ ಎಷ್ಟು ವಿಚಿತ್ರ ಅಂದರೆ, ಯಾರಿಗಾದರೂ ಒಬ್ಬರಿಗೆ ಒಂದು 10 ಪಕ್ಷಿಯ ಹೆಸರನ್ನು ಹೇಳು ಅಂತ ಹೇಳಿದರೆ ನಾವು ಆ ಕಡೆ ಈ ಕಡೆ ನೋಡಬೇಕಾಗತ್ತೆ. 10 ಏನದು ವನ್ಯಮೃಗಗಳ ಹೆಸರು ಹೇಳು ಅಂದರೆ ಆ ಕಡೆ ಈ ಕಡೆ ನೋಡಬೇಕಾಗತ್ತೆ. ಈಗಲೇ ಹೇಳಿರ್ತೀನಿ, ಕಡೆ ಕೇಳ್ತೀನಿ ನಿಮಗೆಲ್ಲ, ನೀವು ಯಾರಾದರೂ ಹೇಳಬೇಕು 10 ಪಕ್ಷಿಗಳ ಹೆಸರು, 10 ವನ್ಯಮೃಗಗಳ ಹೆಸರು. ಆವಾಗ ಆಶ್ಚರ್ಯ ಅನ್ನಿಸ್ತಾ ಇತ್ತು, ಯಾರಿಗೂ ಹೇಳೋಕ್ಕೆ ಆಗ್ತಾ ಇಲ್ವಲ್ಲ ಅಂತ. ಹಾಗಾಗಿ ನಾವು ಮಕ್ಕಳಿಗೆ ಕೂಡ ಕ್ಯಾಂಪ್ಸ್ ಮಾಡೋಕ್ಕೆ ಶುರು ಮಾಡಿದ್ವಿ, ಸ್ಕೂಲ್ ಮಕ್ಕಳಿಗೆ. ಅಂದರೆ ಹಾವುಗಳಲ್ಲಿ ಎಷ್ಟು ವಿಧ ಇರುತ್ತೆ, ಎಲ್ಲ ಹಾವುಗಳಲ್ಲೂ ವಿಷ ಇರೋದಿಲ್ಲ, ಮರಗಿಡಗಳ ಇಂಪಾರ್ಟೆನ್ಸ್ ಏನು, ಆ ಕಾಡು ಯಾವ ರೀತಿ ಇರುತ್ತೆ, ಇದನ್ನೆಲ್ಲ ಅವ್ರಿಗೆ ವಿಚಾರ ತಿಳಿಸ್ಕೊಡೋದು. ಮತ್ತು ಆಗಲೇ ನೀರಿನ ಸೇವ್ ವಾಟರ್, ಇದು 1985 ಮಾತು ಹೇಳ್ತೀನಿ ನಾನು. ಆ ಟೈಮಲ್ಲಿ ನಾವು ತುಮಕೂರಲ್ಲಿ ಈ ವನ್ಯಜೀವಿ ಜಾಗೃತ ಸಂಸ್ಥೆ ಅಂತ ಪ್ರಾರಂಭ ಮಾಡಿದ್ದು. ಅದರಲ್ಲಿ ಮೊದಲನೇ ವರ್ಷ ನನ್ನ ಮಿತ್ರ, ಇವಾಗ ಯಾರು ಟೂರಿಸಮ್ ಮಾಡ್ತಾ ಇದ್ದಾರೆ ಅವರು ಅಧ್ಯಕ್ಷರಾಗಿದ್ದರು. ಅದಾದ ನಂತರ 2ನೇ ವರ್ಷ ನಾನಾಗಿದ್ದೆ. ಹಾಗೆ ಜನಗಳಲ್ಲಿ ಇರೋ ಈ ಸಂಪನ್ಮೂಲಗಳನ್ನು ನಾವು ಸರಿಯಾಗಿ ಬಳಸಬೇಕು ಅನ್ನೋದು. ಹೇಗೆ ಅಂದರೆ, ಈಗ ನಲ್ಲಿ ನೀರು ಬಿಟ್ಬಿಟ್ಟಿರ್ತೀವಿ, ಹಲ್ಲು ಉಜ್ತಾ ಇರ್ತೀವಿ, ಆ ನೀರು ಹೋಗ್ತಾನೆ ಇರುತ್ತೆ. ಈಗ ಗೊತ್ತಾಗ್ತಿದೆ ನಮಗೆ ನೀರಿನ ಸಮಸ್ಯೆ ಎಷ್ಟಿದೆ ಅಂತ. ಹಾಗಾಗಿ ಎಲ್ಲವನ್ನು ನಾವು ಸರಿಯಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಕೊಂಡು ಉಳಿಸಿದರೆ ಮುಂದಿನ ಪೀಳಿಗೆಗೆ ಪರಿಸರ ಚೆನ್ನಾಗಿರುತ್ತೆ ಅಂತ. ಈಗಾಗಲೇ ಕಾಡು ಕಡಿಮೆ ಆಗ್ತಾ ಇದೆ, ಕಾಡು ಮೃಗಗಳು ಕಡಿಮೆ ಆಗ್ತಾ ಇದೆ. ಅದೆಲ್ಲ ಕಡಿಮೆ ಆಗೋದ್ರಿಂದ ನಮಗೇನಾಗುತ್ತೆ ಅಂತ ಹೇಳಿದರೆ, ಒಳ್ಳೆ ಶುದ್ಧ ಗಾಳಿ ಸಿಗೋದಿಲ್ಲ, ಮಳೆ ಕೂಡ ಬರೋದಿಲ್ಲ. ನಾವೆಲ್ಲ ಹೇಳ್ತಿದ್ವಿ, ಹುಲಿ ಕಾಡಲ್ಲಿ ಇಲ್ಲದೆ ಇದ್ದರೆ ನಮಗೆ ಮಳೆ ಬರೋದಿಲ್ಲ ಅಂತ. ಅರೆ, ಹುಲಿ ಕಾಡಲ್ಲಿ ಇಲ್ಲದೆ ಇರೋದಕ್ಕೂ ನಮಗೂ ಏನು ಸಂಬಂಧ ಅಂತೆಲ್ಲ ಮಾತಾಡ್ತಾ ಇದ್ವಿ. ಕಾಡಲ್ಲಿ ಹುಲಿ ಇದ್ದರೆ ಅದು ಬೇರೆ ಪ್ರಾಣಿಗಳು ಅಲ್ಲಿ ಇರುತ್ತಲ್ವ, ಅದನ್ನು ರಕ್ಷಣೆನೂ ಆಗುತ್ತೆ, ಅದಕ್ಕೆ ಆಹಾರನೂ ಆಗುತ್ತೆ. ಹುಲ್ಲುಗಾವಲು ಅದಿದೆ ಅಂತ ಯಾರೂ ಅಷ್ಟು ಹತ್ರ ಹೋಗೋದಿಲ್ಲ. ಹೀಗೆ ಅದು ಕಾಡನ್ನು ಕಾಪಾಡುತ್ತೆ. ಆ ಕಾಡಿರೋದ್ರಿಂದ ಒಳ್ಳೆ ಮರಗಳಿರುತ್ತೆ, ಒಳ್ಳೆ ಮರಗಳಿರೋದ್ರಿಂದ ನಮಗೆ ಒಳ್ಳೆ ಗಾಳಿ ಸಿಗುತ್ತೆ. ಈ ಥರ ಎಲ್ಲ ವಿಚಾರಗಳನ್ನ ಹೇಳ್ಕೊಡ್ತಾ ಇದ್ವಿ. ಹಾಗಾಗಿ ನನಗೆ ವನ್ಯಮೃಗಗಳ ಬಗ್ಗೆ ಆಸಕ್ತಿ ಇತ್ತು. ಆವಾಗಲೂ ಕೂಡ ಸಾಕಷ್ಟು ಈ ಥರ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಪ್ರಯತ್ನ ಪಟ್ವಿ. ಆನಂತರ ಸಾಕಷ್ಟು ಕಾಡುಗಳಲ್ಲಿ ನಾವು ಇಲ್ಲಿ ಬಂಡೀಪುರ, ನಾಗರಹೊಳೆ, ಮುತ್ತೋಡಿ, ಮುಪ್ಪಾಣಿ ಈ ಥರ ಕಾಡುಗಳಲ್ಲಿ ಹೋಗೆಲ್ಲ ಇರ್ತಾ ಇದ್ವಿ. ಅದಾದ ಸುಮಾರು ವರ್ಷಗಳ ಮೇಲೆ ಈಗ ನಾನು ಇಂಟರ್ನ್ಯಾಷನಲ್ ಏನದು ವನ್ಯಜೀವಿ ಜಾಗೃತ ಸಂಸ್ಥೆಯ ಜೊತೆಗೇ ಆ ಕಡೆ ಹೋಗೋ ಒಂದು ಅವಕಾಶ ಸಿಕ್ತು. ಹಾಗಾಗಿ ಕೆನ್ಯಾ ಮತ್ತು ತಾಂಜೇನಿಯಾ ನನಗೆ ಆ್ಯಕ್ಚುಲಿ ಇದ್ದಿದ್ದು ಆ ಗ್ರೇಟ್ ಮೈಗ್ರೇಷನ್ ನೋಡಬೇಕು ಅಂತ. ಅಂದರೆ ಈ ಪ್ರಾಣಿಗಳೆಲ್ಲ ವಲಸೆ ಹೋಗ್ತವೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ತಾಂಜೇನಿಯಾಯಿಂದ ಕೀನ್ಯಾ ಕಡೆಗೆ ಬರ್ತವೆ. ಅದು ವೈಲ್ಡ್ ಬೀಸ್ಟ್ ಇರ್ಬೋದು, ಕತ್ತೆಕಿರುಬ ಅಂತಲೂ ಹೇಳ್ತಾರೆ. ಆಮೇಲೆ ಕಾಡೆಮ್ಮೆಗಳಿರ್ಬೋದು, ಝೀಬ್ರಾಗಳಿರ್ಬೋದು. ಇವೆಲ್ಲ ಒಂದೊಂದು ಇದಾಗಿ ಬರ್ತಾ ಹೋಗ್ತವೆ. ಬಂದು ಇಲ್ಲಿ ಮರಿ ಮಾಡಿಕೊಂಡು ಜಾನ್ವರಿ ಅಷ್ಟೊತ್ತಿಗೆ ಮತ್ತೆ ವಾಪಸ್ ಹೋಗುತ್ತೆ. ಜಾನ್ವರಿ ತಿಂಗಳಲ್ಲಿ ಅದು ಸಣ್ಣ ಮರಿಗಳ ಜೊತೆ ಅದು ಆ ಕಾಡಲ್ಲೇ ಮತ್ತೆ ಸಿಗುತ್ತೆ. ಅದು ಆ್ಯಕ್ಚುಲಿ ಸ್ವಲ್ಪ ಏನಾಗಿದೆ, ಮೈಗ್ರೇಷನ್ ಪ್ಯಾಟ್ರನ್ ಚೇಂಜ್ ಆಗಿದೆ. ಅದು ಯಾವಾಗಲೂ ಜೂನ್ ಈ ತಿಂಗಳಲ್ಲೇ 15ನೇ ತಾರೀಕು ಆದಮೇಲೆ ಶುರುವಾಗುತ್ತೆ ಅನ್ನೋದು ಅವರಿಗೆ ಅನಿಸಿತ್ತು. ಆದರೆ ಅದು ಜುಲೈನಲ್ಲಿ ಆಗ್ತಾಯಿದೆ, ಮುಂದಿನ ತಿಂಗಳು. ಹಾಗಾಗಿ ಅವುಗಳದ್ದು ಏನು ಹೇಳೋಕ್ಕಾಗಲ್ಲ, ಏನು ಯಾವ ಥರದಲ್ಲಿರುತ್ತೆ ಮೈಗ್ರೇಷನ್ ಅಂತ. ಸೊ ಹಾಗಾಗಿ ನಮಗೆ ಆ ಗ್ರೇಟ್ ಮೈಗ್ರೇಷನ್ ನೋಡಲಿಕ್ಕಾಗಲಿಲ್ಲ. ಸರಿ, ನಾವಿಲ್ಲಿಂದ ಕೀನ್ಯಾಕ್ಕೆ ನೈರೋಬಿಗೆ ಹೋದ್ವಿ. ನೈರೋಬಿಗೆ ಹೋಗಬೇಕಾದ್ರೆ ಬ್ಯಾಂಗ್ಳೂರಿಂದ ಆಡಿ ಅಬಾಬಾ ಅಂತ ಒಂದು ಇದರಲ್ಲಿ ಚೇಂಜ್ ಮಾಡಬೇಕು ಫ್ಲೈಟ್ನ. ಅಲ್ಲಿಂದ ನೈರೋಬಿಗೆ ಹೋಗ್ತೀವಿ. ನೈರೋಬಿಯಲ್ಲಿ ಒಂದು ದಿನ ಇದ್ವಿ. ಅಲ್ಲಿ
ಲೋಕಲ್ ಟೂರ್ ಮಾಡಬೇಕಿತ್ತು, ಆದರೆ ಆಗಲಿಲ್ಲ. ಅದಾದ ನಂತರ ನೆಕ್ಸ್ಟ್ ಡೇ ಟುವರ್ಡ್ಸ್ ಮಸೈ ಮಾರ್ ಕಡೆ ಬಂದ್ವಿ. ಮಸೈ ಮಾರ್ ಬರ್ತಾ ದಾರಿನಲ್ಲಿ ನಕುರಾ ಒಂದು ನೋಡಿದ್ವಿ, ಮತ್ತು ಆಂಬೋಸಿಲಿ ಅಂತ ಅದೊಂದು ನ್ಯಾಷನಲ್ ಪಾರ್ಕ್, ಅಲ್ಲಿಗೆ ಹೋಗ್ಬಂದ್ವಿ. ಆಂಬೋಸಿಲಿ ನ್ಯಾಷನಲ್ ಪಾರ್ಕ್ ಅಲ್ಲೆಲ್ಲ ಏನಪ್ಪ ಅಂದರೆ, ಹೋದ ದಿನ ನೈರೋಬಿನಲ್ಲಿ ಹೋಟೆಲಲ್ಲಿದ್ವಿ. ಕಾಡಿಗೆ ಹೋದರೆ ಅಲ್ಲಿ ಟೆಂಟ್ ಇರುತ್ತೆ, ಟೆಂಟ್ ವಿತ್ ಅಟ್ಯಾಚ್ ಬಾತ್ರೂಮ್ ಇರುತ್ತೆ, ಸರಿಯಾದ ಟೆಂಟೇ ಹಾಕಿರ್ತಾರೆ. ಆದರೂ ಅದು ಗಾಳಿಗೆ ಸಾಕಷ್ಟು ಚಡ್ಪಡಿಸೋದು, ರಾತ್ರಿ ಎಲ್ಲ ಪಕ್ಷಿಗಳು ಹೋಗೋದು ಈ ಥರ ಕೇಳಿದ್ರೆ. ಲೈಟ್ ಕೂಡ ಅಷ್ಟೇ, ಒಂದು ಸಣ್ಣ ಲೈಟ್ ಇರುತ್ತೆ ಅಷ್ಟೇ. ಬಿಸಿ ನೀರು ಸುಮಾರಾಗಿ ಬೆಚ್ಚಗಿರೋ ನೀರು ಕೊಡ್ತಾರೆ ಅಷ್ಟೇ. ಕಾಡಲ್ವಾ, ಅಲ್ಲಿ ಏನು ನಮಗೆ ಸಿಗೋ ಅಂಥದ್ದು ಇರೋದಿಲ್ಲ ಜಾಸ್ತಿ. ಮಿನಿಮಮ್ ಆಹಾರನೂ ಅಷ್ಟೇ, ಅಂದರೆ ಸಿಂಪಲ್ ಫುಡ್ ಸಿಗುತ್ತೆ. ಆದರೆ ನಮಗೆ ಟೂರ್ ಆರ್ಗನೈಸ್ ಮಾಡಿದವ್ರು ಪಾಪ ಅವರೇನೆ ಅಡುಗೆ ಎಲ್ಲ ಮಾಡಿ ಕೊಟ್ಟರು ನಮಗೆ. ದಟ್ ವಾಸ್ ಸಮಥಿಂಗ್ ವೆರಿ ನೈಸ್ ಆಫ್ ಹಿಮ್. ಅವರು ನಮಗೆ ವೆಜಿಟೇರಿಯನ್ ಫುಡ್ ಬೇಕಾಗತ್ತೆ ಅಂತ ಹೇಳಿ ಪಾಪ ಇಲ್ಲಿಂದನೇ ಎಲ್ಲ ತೊಗೊಂಡು ಬಂದು ಅಡುಗೆ ಮಾಡಿಕೊಡ್ತಾಯಿದ್ರು. ನ್ಯಾಚುರಲ್ ಅನಿಮಲ್ಸ್ ನಾವು ನೋಡಬೇಕು ಕಾಡಲ್ಲಿ ಅಂತ ಹೇಳಿದ್ರೆ ಬೆಳಗ್ಗೆ ತುಂಬ ಬೇಗ ಹೊರಡಬೇಕು. 6:30-7 ಗಂಟೆಗೆ ಹೋದರೆ ಆ ಪ್ರಾಣಿಗಳೆಲ್ಲ ಹೊರಗಡೆ ಬರ್ತಾ ಇರ್ತವೆ ಊಟ ಮಾಡೋಕ್ಕೆ, ಏನದು ಆಹಾರ ಸೇವಿಸಲಿಕ್ಕೆ ಎಲ್ಲ. ಆ ಟೈಮಲ್ಲಿ ನೋಡ್ಬೋದು. ಹಾಗಾಗಿ ನಾವು 7 ಗಂಟೆಗೆಲ್ಲ ನ್ಯಾಷನಲ್ ಪಾರ್ಕ್ ಬಿಡ್ತಾಯಿದ್ವಿ. ಅಷ್ಟೊತ್ತಿಗೆ ತಿಂಡಿ ತಿಂದು ಟೆಂಟ್ ಬಿಟ್ಟು ಒಳಗಡೆ ಹೋಗ್ತಾಯಿದ್ವಿ. ಅಲ್ಲಿ ನಮಗೆ ಕೊಡುವಂತಹ ವೆಹಿಕಲ್ ಒಂದು 4 ವೀಲ್ ಡ್ರೈವ್ ಅಂತಲೇ ಇರುತ್ತೆ. ಟಾಟಾ ಸುಮೋ ಅಷ್ಟು ಅಥವಾ ಇನೋವಾ ಅಷ್ಟು ಇರುತ್ತೆ. ಸುಮಾರು 6-7 ಜನ ಕೂತ್ಕೊಳ್ಬೋದು. ಎಲ್ರಿಗೂ ವಿಂಡೋ ಸೀಟೇ ಸಿಗುತ್ತೆ. ಮತ್ತು ಅದು ಪಾಪಪ್ ರೂಫ್ ಅಂತ ಹೇಳ್ತಾರೆ. ಆ ರೂಫ್ ಇರೋದು ಏನಾಗುತ್ತೆ, ಈಗ ಮುಚ್ಚಿರ್ತಾರೆ, ಕಾಟ್ಗೆ ಹೋಗುವಾಗ ಹಿಂಗೆ ತೆಗಿತಾರೆ. ಅದು ಸುಮಾರು 2 ಅಡಿ ಆ ಟಾಪ್ಗಿಂತ ಹಿಂಗೆ ಮೇಲೆ ಹೋಗುತ್ತೆ. ನಾವು ಅಲ್ಲೇ ನಿಂತ್ಕೊಂಡು ನೋಡಬೇಕು. ಎಲ್ಲೂ ನಾವು ಗಾಡಿ ಬಿಟ್ಟು ಇಳಿಯೋ ಹಾಗೇ ಇಲ್ಲ. ಬೆಳಗ್ಗೆ 6 ಗಂಟೆಗೆ ಅಥವಾ 7 ಗಂಟೆಗೆ ನಾವು ಹತ್ತಿದ್ರೆ ಊಟ ಮಾಡೋ ಟೈಮಿಗೆ ಎಲ್ಲೋ ಒಂದು ಕಡೆ ನಿಲ್ಲಿಸ್ತಾರೆ, ಎಲ್ಲೋ ಒಂದು ಕಡೆ ಟಾಯ್ಲೆಟ್ ಇರೋ ಕಡೆಗೆ. ಮತ್ತು ನಾವು ಊಟ ಕಟ್ಕೊಂಡು ಹೋಗಿರ್ತೀವಿ, ಅಲ್ಲೇ ಊಟ ಮಾಡಬೇಕು. ಮತ್ತು ತಕ್ಷಣ ಅವ್ರು ಡ್ರೈವರ್ಸ್ ಕಮ್ ಗೈಡ್ ಆಗಿರ್ತಾರೆ. ಅವ್ರ ಸುತ್ತಲೂ ನೋಡಿ ಎಲ್ಲೂ ಕಾಡು ಪ್ರಾಣಿಗಳಿಲ್ಲದೆ ಇರೋ ಹತ್ರ ಸರಿಯಾಗಿ ನಿಲ್ಲಿಸ್ತಾರೆ. ಮತ್ತು ವೆಹಿಕಲಿಂದ ತುಂಬ ದೂರನೂ ಹೋಗೋ ಹಾಗಿಲ್ಲ. ಅಲ್ಲೇ ನಾವು ಕೆಲವೊಂದು 2 ಕಡೆ ವಾಶ್ರೂಮ್ ಇರುತ್ತೆ, ಅಲ್ಲೇ ವಾಶ್ರೂಮ್ಗೆ ಹೋಗ್ಬಿಟ್ಟು ಮತ್ತೆ ನಾವು ಊಟ ಮಾಡಿ ವೆಹಿಕಲ್ ಹತ್ಕೋಬೇಕು. ಮತ್ತು 6 ಗಂಟೆವರೆಗೂ ಸುತ್ತಾಡೋದು. ಅಲ್ಲಿ ಕಾಡು ಪ್ರಾಣಿಗಳೇನು ನಮ್ಮ ಮುಂದೆ ಬಂದುಬಿಡುತ್ತೆ ಅಂತ ಇಲ್ಲ. ನಾವು ಹೋಗ್ತಾ ಇರ್ತೀವಿ, ಹುಡುಕ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ನಮ್ಮ ಅದೃಷ್ಟ ಇದ್ದರೆ ಪ್ರಾಣಿಗಳು ಕಾಣಿಸ್ತವೆ, ಇಲ್ಲದಿದ್ದರೆ ಕಾಣಿಸಲ್ಲ. ಅದು ಸಾವಿರಾರು ಎಕರೆ ಇರುವಂತಹ ಕಾಡಿನ ಪ್ರದೇಶ. ಹಾಗಾಗಿ ಸುಮಾರು ವೆಹಿಕಲ್ಲು, ಒಂದು 40-50 ವೆಹಿಕಲ್ ಬೇರೆ ಬೇರೆ ಟೂರಿಸಮ್ ವೆಹಿಕಲ್ಸ್ ಬಂದಿರುತ್ತೆ. ಇದೇ ಥರ ಗಾಡಿಗಳೆಲ್ಲ. ಅವರು ಒಂದೊಂದು ದಿಕ್ಕಲ್ಲಿ ಒಬ್ಬೊಬ್ರು ಹೋಗಿರ್ತಾರೆ ಎಲ್ಲ ಕಡೆನೂ. ಯಾರಾದರೂ ಒಂದು ಹುಲಿ ಇಲ್ಲ ಅಲ್ಲಿ, ಸಿಂಹವನ್ನು ಅಥವಾ ಆನೆಗಳ ಗುಂಪನ್ನು ನೋಡಿದ್ರೆ ಅಲ್ಲಿ ಅಷ್ಟು ಜನಕ್ಕೆ ಅದು ರೇಡಿಯೋ ಕಾಂಟ್ಯಾಕ್ಟ್ ಇರುತ್ತೆ. ಅಂದರೆ ಈ ವಾಕಿ ಟಾಕಿ ಅಂತಾರಲ್ವ, ಅದಿರುತ್ತೆ. ಅವ್ರು ಹೇಳ್ತಾರೆ ಇಂಥ ಜಾಗದಲ್ಲಿ ಸಿಂಹ ಮತ್ತು ಅದರ ಮರಿಗಳಿದೆ, ಬರ್ಬೋದು ನೀವು ಇಲ್ಲಿಗೆ ಅಂತ. ಅವನು 5-6 ಕಿಲೋಮೀಟ್ರ್ ದೂರ ಇದ್ದರೂ ಕೂಡ ನಮ್ಮನ್ನಲ್ಲಿ ಕರ್ಕೊಂಡು ಹೋಗಿ ಆ ಪ್ರಾಣಿಗಳನ್ನು ತೋರಿಸ್ತಿದ್ದ. ಯಾವಾಗಲೂ ವಾಕಿ ಟಾಕಿ ಆನ್ ಆಗಿರ್ತಾ ಇತ್ತು, ಅಷ್ಟು ಜನ ಕಾಂಟ್ಯಾಕ್ಟಲ್ಲಿ ಇರ್ತಿದ್ರು. ಅದು ಒಂದು ಕಾಮೆಂಟ್ರಿ ಥರ ಬೆಳಗ್ಗೆಯಿಂದ ಸಂಜೆವರೆಗೂ ನಡೀತಾನೇ ಇತ್ತು. ಆ ಡ್ರೈವರ್ಗಳು ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ರು. ವೆರಿ ವೆಲ್ ಕನೆಕ್ಟೆಡ್ ಜನ ಅವರು. ಹಾಗಾಗಿ ಇಲ್ಲಿ ಆನೆ ಇದೆ ಅಂತ ಯಾರೋ ಒಬ್ಬರು ಹೇಳಿದ್ರೆ, ನಾನು ಆನೆ ನೋಡಿದೆ ಅಂದರೆ ಅಷ್ಟು ಒಂದು ಸ್ವಲ್ಪ ಹೊತ್ತಲ್ಲೇ ಅಲ್ಲಿ ಆನೆ ಹಿಂಡಿದೆ. ಆನೆಗಳು ಸಹಜವಾಗಿ ಕಾಣಿಸ್ತಾ ಇತ್ತು, ಆದರೆ ಸಿಂಹಿಣಿ ಮರಿಗಳು ಕಾಣೋದು ಆ ಹುಲ್ಲುಗಾವಲದು. ಹುಲ್ಲುಗಾವಲಲ್ಲಿ ಅದು ಮಲಗಿದ್ರೆ ನಮಗೇನು ಕಾಣೋದೇ ಇಲ್ಲ. ಎಲ್ಲೋ ಒಂದು ಸ್ವಲ್ಪ ಓಡಾಡಿದ್ದನ್ನು ಯಾರೋ ನೋಡಿ ಅಲ್ಲಿ ಸಿಂಹ ಹೋಯ್ತು ಅಂತ ಗೊತ್ತಾದರೆ ಮಾತ್ರ ಬೇರೆಯವ್ರಿಗೆ ಹೇಳಿದ್ರೆ ಎಲ್ಲರೂ ಬಂದು ಅಲ್ಲಿ ಬೇರೆ ಗಾಡಿಯವ್ರುಗಳು ಕೂಡ ಒಂದು 5-10 ನಿಮಿಷದಲ್ಲಿ ಎಲ್ಲರೂ ಬಂದುಬಿಡ್ತಾರೆ. ಅದೇನು ತುಂಬ ದೂರ ಓಡೋಗಿರೋದಿಲ್ವಲ್ಲ, ಹಾಗಾಗಿ ಅವರಿಗೆ ಆ ಪ್ರಾಣಿಯನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೊಂದು ಅದ್ಭುತ ಅನುಭವ. ಹಾಗೆ ಸಿಂಹ ನೋಡಿದ್ವಿ, ಝೀಬ್ರಾಗಳಂತೂ ಬೇಕಾದಷ್ಟು ನೋಡಿದ್ವಿ, ಆನೆಗಳಂತೂ ಬೇಕಾದಷ್ಟಿತ್ತು. ಅದೇ ಥರ ಈ ಜಿಂಕೆಯ ಬೇರೆ ಬೇರೆ ಪ್ರಭೇದಗಳಿರುತ್ತೆ. ಅದಕ್ಕೇನು ಟೋಪಿ ಅಂತ ಒಂದು ಹೆಸರು, ಪ್ರಾಣಿಯ ಹೆಸರು ಹೇಳ್ತಾರೆ, ಒಂದು ಗಜಲ್ ಅಂತ ಹೇಳ್ತಾರೆ. ಆ ಥರದ್ದೆಲ್ಲ ಸುಮಾರು ನೋಡಿದ್ವಿ. ಪಕ್ಷಿಗಳು ಅಷ್ಟೇ, ಸಾಕಷ್ಟು ಪಕ್ಷಿಗಳು ನೋಡಿದ್ವಿ. ಪಕ್ಷಿಗಳನ್ನು ನೋಡಿ ಗುರ್ತು ಹಿಡಿಯೋದು ಸ್ವಲ್ಪ ಮೊದಲಿಂದ ಅಭ್ಯಾಸ ಇದ್ದಿದ್ದರಿಂದ ಸೆಕ್ರೆಟರಿ ಬರ್ಡ್ ಅಂತ ಹೇಳ್ತಾರೆ, ಅದಕ್ಕೆ ಶ್ರೈಕ್ಸ್ ಅಂತ ಹೇಳ್ತಾರೆ.
ಆಮೇಲೆ ಕ್ರೌಂಡ್ ಕ್ರೇನ್ಸ್ ಅಂತ ಹೇಳ್ತಾರೆ, ಪೆಲಿಕನ್ಸ್ ಅಂತ ಹೇಳ್ತಾರೆ, ಐಬೀಸ್ ಅಂತ ಹೇಳ್ತಾರೆ. ಆ ಪ್ರಾಣಿಗಳನ್ನೆಲ್ಲ ನಾವು ನೋಡಿದ್ವಿ. ಪೆಲಿಕನ್ಸ್ ಅಂದರೆ ನಾವು ಅಲ್ಲಿ ಲೇಕ್ ನೈವಾಶಾಗೆ ಹೋದಾಗ ಆ ಲೇಕ್ ಒಂದು ಬೋಟಲ್ಲಿ ಒಂದು ರೌಂಡ್ ಹೋದ್ವಿ. ಅಲ್ಲಿ ಆ ಪೆಲಿಕನ್ ಬರ್ಡ್ಸ್ನ ತುಂಬ ಹತ್ತಿರದಿಂದ ನೋಡಿದ್ವಿ. ಅದಾದಮೇಲೆ ಹಿಪ್ಪೋಪೋಟಮಸ್ಸು, ಕ್ರೊಕೊಡೈಲ್ಸ್ ನೋಡಿದ್ವಿ. ಹಿಪ್ಪೋಪೋಟಮಸ್ ನಿಮಗೆ ಗೊತ್ತಿರೋ ಹಾಗೆ ಅದು ಸಾಕಷ್ಟು ದೊಡ್ಡ ಪ್ರಾಣಿ. ಅದು ಯಾವಾಗಲೂ ನೀರಲ್ಲೇ ಇರುತ್ತೆ. ಅದು ಮೂತಿ ಮಾತ್ರ ಹೊರಗಡೆ ತಗೊಂಡಿರುತ್ತೆ. ಯಾವಾಗೋ ಒಂದೊಂದು ಸಲ ಹೊರಗಡೆ ಬರುತ್ತೆ ಅಷ್ಟೇ. ಹಾಗಾಗಿ ನಾವು ಪೂರ್ತಿ ಹಿಪ್ಪನ್ನ ಏನು ನೋಡೋಕ್ಕಾಗಲಿಲ್ಲ. ದೂರದಲ್ಲಿ ಯಾವಾಗೋ ಒಂದು ಸಲ ಅದು ಸ್ವಲ್ಪ ದಡದ ಮೇಲಿತ್ತು ಅಷ್ಟೇ. ಆದರೆ ನೀರಲ್ಲಿ ಮುಳುಗಿರುವಂತಹ ಒಂದು 10, 15, 20 ಹಿಪ್ಪೋಪೋಟಮಸ್ನ ನಾವು ನೋಡಿದ್ವಿ. ಅದು ಯಾವಾಗಲೂ ನೀರಲ್ಲೇ ಇರುತ್ತೆ, ಮೂತಿ ಮಾತ್ರ ಹೊರಗಡೆ ತೆಗೆದಿರುತ್ತೆ. ಮೊಸಳೆಗಳು, ಹೌದು, ಮೊಸಳೆಗಳು ನೋಡಿದ್ವಿ. ಇನ್ನು ಈ ಕತ್ತಕಿರುವ ಏನು ಹೇಳ್ತೀವಿ, ವೈಲ್ಡ್ ಬೀಸ್ಟ್, ಅವಂತೂ ಬೇಕಾದಷ್ಟು ನೋಡಿದ್ವಿ. ಏನಪ್ಪ ಈ ನ್ಯಾಷನಲ್ ಏನು ಹೇಳ್ತಾರೆ ಇದಕ್ಕೆಲ್ಲ, ಈ ರಿಸೋರ್ಸಸ್ ಏನಿದೆ ಇವೆಲ್ಲ ಒಂಥರ ಬೇರೆ ನಮಗೆ ವನ್ಯ ಮೃಗಗಳದ್ದು ಕೂಡ ಒಂದು ಅದು ಆಸ್ತಿ ಸಂಪತ್ತಿದ್ದ ಹಾಗೆ ಒಂದು ದೇಶಕ್ಕೆ. ಅದನ್ನು ಅವರು ಕಾಪಾಡಲೇಬೇಕು. ಅದನ್ನು ಈಗ ನಮ್ಮ ದೇಶದಲ್ಲಿ ಕೂಡ ಪ್ರೊಟೆಕ್ಟೆಡ್ ಅಂತ ಮಾಡ್ತೀವಿ. ಈಗ ಒಂದು ಕಾಡು ಅಂತ ಇದ್ದರೆ ಅದಕ್ಕೆ ಎಲ್ಲ ಕಡೆ ಓಡಾಡೋದಕ್ಕೆ ನಮ್ಮನ್ನು ಬಿಡೋದಿಲ್ಲ. ಅದಕ್ಕೆ ಮೊದಲನೇ ಒಂದು ಟೂರಿಸ್ಟ್ ಝೋನ್ ಅಂತ ಇರುತ್ತೆ, ಆಮೇಲೆ ಬಫರ್ ಝೋನ್ ಅಂತ ಇರುತ್ತೆ, ಆಮೇಲೆ ಕೋರ್ ಅಂತ ಇರುತ್ತೆ. ನಾವು ಈ ಕೋರಲ್ಲಿ ಅಂದರೆ ಅದು ಅತ್ಯಂತ ಅಲ್ಲಿ ಯಾರನ್ನೂ ಬಿಡೋದೇ ಇಲ್ಲ, ಬರೀ ರಿಸರ್ಚ್ ಜನ ಹೋಗ್ಬೋದು ಅಷ್ಟೇ. ಅದು ತುಂಬ ಕಡಿಮೆ ರಿಸರ್ಚ್. ಆ ಕೋರ್ ಕಾಡಿನ ಮಧ್ಯೆ ಏನಿರುತ್ತೆ, ಆ ಪ್ರಾಣಿಗಳು ಯಾವಾಗಲೂ ಹೊರಗಡೆ ಈ ಬಫರ್ ಝೋನಲ್ಲಿ ಹಿಂಗೆ ಓಡಾಡ್ತಾ ಇರುವಾಗ ಹಿಂಗೆ ಕ್ರಾಸ್ ಮಾಡಿದ್ರೆ ನಾವು ಟೂರಿಸ್ಟ್ ಝೋನ್ ಅಲ್ಲೇನು ನಾವು ಜನ ಓಡಾಡ್ತೀವೋ ಅಲ್ಲಿಂದ ನೋಡ್ಬೋದು. ನಮ್ಮನ್ನು ಪೂರ್ತಿ ಒಳಗಡೆ ಹೋಗೋಕ್ಕೆ ಬಿಡೋದಿಲ್ಲ. ಹೊರಗಡೆ ಸರ್ಕಲಲ್ಲಿ ಮಾತ್ರ ನಾವು ಓಡಾಡ್ಬೋದು. ಆ ಹೊರಗಡೆ ಸರ್ಕಲ್ಲಿಂದ ಆಚೆಗೆ ಏನಿರುತ್ತೆ, ಕೆಲವು ಹಳ್ಳಿಗಳಿರುತ್ತೆ. ಆ ಹಳ್ಳಿಗಳ ಜನ ಏನು ಮಾಡ್ತಾರೆ, ಟ್ರೈಬಲ್ಸ್. ಆ ಟ್ರೈಬಲ್ಸ್ ಎಲ್ಲ ಈ ಪ್ರಾಣಿಗಳನ್ನ ಬೇಟೆ ಮಾಡಿ ತಿಂತಾರೆ. ಆ ಥರ ಒಂದು ಟ್ರೈಬಲ್ ವಿಲೇಜ್ಗೂ ಹೋಗಿದ್ವಿ ನಾವು. ಮಸಾಯ್ ಅನ್ನೋದು ಅಲ್ಲಿ ಊರು. ಆ ಮಸಾಯ್ ಜನಗಳನ್ನ ನೋಡಲಿಕ್ಕೆ ಒಂದು ಸಣ್ಣ ಹಳ್ಳಿಗೆ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಇವರು. ಆ ಜನ ಕೆಂಪು ವಸ್ತ್ರಗಳನ್ನು ಧರಿಸ್ತಾರೆ. ಅಲ್ಲಿ ಕ್ರಿಶ್ಚಿಯಾನಿಟಿ ತುಂಬ ಇರೋದರಿಂದ ಅವರಿಗೆ ಭಾಷೆಯನ್ನು ಕಲಿಸಿದ್ದಾರೆ. ಹಾಗಾಗಿ ಆ ಮಸಾಯ್ ಜನ ಎಲ್ಲ ಇಂಗ್ಲೀಷ್, ತುಂಬ ಒಳ್ಳೆ ಇಂಗ್ಲೀಷ್ ಮಾತಾಡ್ತಾ ಇದ್ರು. ಗಂಡು ಮಕ್ಕಳು, ಹೆಣ್ಮಕ್ಳು ಅಷ್ಟೇನಿಲ್ಲ. ಒಂದು 100-150 ಜನ ಇರುವಂತಹ ಒಂದು ಸಣ್ಣ ಹಳ್ಳಿಗೆ ಹೋದ್ವಿ. ಅಲ್ಲಿ ಹೋದ ಕೂಡಲೇ ಆ ಹಳ್ಳಿಯಲ್ಲಿ ಒಬ್ಬ ರಾಜ ಅಂತ ಇರ್ತಾನೆ. ಆ ರಾಜ ನಮಗೆ ಹೇಳಿ ಕಳಿಸ್ತಾನೆ. ಅಂದರೆ ರಾಜ ಬಂದಿರಲ್ಲ, ರಾಜನ ಮಗನೋ ಯಾರೋ ಬಂದು ಮಾತಾಡ್ತಾರೆ ನಮ್ಮ. ನಾವು ಸಣ್ಣ ಹಳ್ಳಿ, ಅದು ಹಳ್ಳಿ ಅಂದರೆ ನಮ್ಮ ಹಳ್ಳಿಯಷ್ಟು ಇರಲ್ಲ, ಬಟ್ ಅದೇನೋ ರೂಢಿ ಆಗೋಗಿದೆ ಅಲ್ಲಿ. ಅವರಿಗೆ ಮುಖ್ಯಸ್ಥ ಯಾರು ಇರ್ತಾನೆ ಅವನು ನಮ್ಗೆ ಹೇಳ್ತಾನೆ, ನೀವಿಷ್ಟು $1 ಒಬ್ರಿಗೆ ಕೊಟ್ಟರೆ ನೀವು ಬಂದು ನಮ್ಮ ಹಳ್ಳಿಯನ್ನು ನೋಡ್ಬೋದು ಅಂತ. ಆ ಹಣವನ್ನು ಅವರು ಬೇರೆ ರೀತಿ ಸಂಪಾದನೆ ಇರೋದಿಲ್ಲ, ಹಾಗಾಗಿ ಅವರು ಅದನ್ನು ಉಪಯೋಗಿಸ್ಕೊಳ್ತಾರೆ. ನಾವು ಹೋದಾಗ ಆ ಮುಖ್ಯಸ್ಥನ ಮಗ ನಮ್ಗೆ ಹೇಳಿದ್ದು, ಒಬ್ಬರಿಗೆ $20 ಕೊಡಬೇಕು ಇದನ್ನು ನೋಡಲಿಕ್ಕೆ ಅಂತ. ನಮ್ಮ ಹೋದ ವರ್ಷ ಹೋದವ್ರು $10 ಕೊಟ್ಟಿದ್ರು ಒಬ್ಬರಿಗೆ, ಒಂದು ಸಣ್ಣ ಹಳ್ಳಿ ನೋಡೋದಕ್ಕೆ. ನಾವು ಅವರಿಗೊಂದು ಉಪಯೋಗ ಆಗುತ್ತಲ್ವ ಅಂಥೇಳಿ ನಾವು $10 ಕೊಟ್ಟರೆ ಒಬ್ಬರು $10 ಕೊಡ್ತೀವಿ. ನಮಗೆ ನೋಡಲಿಕ್ಕೆ ಅವಕಾಶ ಕೊಡೋದಾದರೆ ಸರಿ, ಇಲ್ದಿದ್ರೆ ಮತ್ತೆ ಬೇಕಾದಷ್ಟು ಹಳ್ಳಿಗಳಿದೆ, ಲೋಗಣ ಅಂದೆ ನಾನು. ಹಂಗೆ $10 ಒಪ್ಕೊಂಡ್ರು ಅವರು. ಆದರೆ ಒಬ್ಬೊಬ್ರಿಗೆ $10. ನಾವು 20 ಜನ ಇದ್ವಿ, 20 × $10 $200 ಕೊಟ್ಟು ಅವನು ಒಳಗೆ ಕರ್ಕೊಂಡು ಹೋದ. ಅದು ಕೊಟ್ಟ ಮೇಲೆ ಅವ್ರದ್ದು ಏನಪ್ಪ ಅಂತ ಹೇಳಿದ್ರೆ, ಆ ಹೆಣ್ಮಕ್ಳೆಲ್ಲ ಬರ್ತಾರೆ. ಆ ಹೆಣ್ಮಕ್ಳು ಬಂದು ಒಂದು ನೃತ್ಯವನ್ನು ಮಾಡಿ ನಮ್ಮನ್ನು ವೆಲ್ಕಮ್ ಮಾಡ್ತಾರೆ. ನಮ್ಮಲ್ಲಿ ಕೂಡ ಹೆಣ್ಮಕ್ಳು ಅವ್ರ ಜೊತೆ ನೃತ್ಯ ಮಾಡ್ಬೋದು, ಗಂಡಸರು ಕೂಡ ಹೋಗಿ ನೃತ್ಯ ಮಾಡ್ಬೋದು. ಗಂಡಸರು ನೃತ್ಯ ಅಂದರೆ ಅವ್ರು ಜಂಪ್ ಮಾಡ್ತಾರೆ, ತುಂಬ ಎತ್ತೆತ್ರಕ್ಕೆ ಹಾರ್ತಾ ಇರ್ತಾರಪ್ಪ ಅವರು. ಯಾರು ಎಷ್ಟು ಎತ್ತರಕ್ಕೆ ಹಾರ್ತಾರೋ ಅವನಿಗೆ ಹುಡುಗಿ ಕೊಡೋದಂತೆ, ಮದುವೆ ಮಾಡ್ಕೊಳ್ಳೋದಕ್ಕೆ. ಆ ಥರ ಅವ್ರದ್ದು ಅಲ್ಲಿ ಸಂಪ್ರದಾಯ. ಸರಿ, ನಮ್ಮನ್ನು ಸ್ವಾಗತಿಸಿದ್ರು, ಹಾಡೆಲ್ಲ ಹೇಳಿ ತುಂಬ ಚೆನ್ನಾಗಿ ಹಾಡಿದ್ರು. ಏನೋ ಅಂತ ಅರ್ಥ ಆಗಲಿಲ್ಲ, ಆದರೆ ಹಾಡಿದ್ರು. ಅದೊಂದು ಸಣ್ಣ ಬಿಟ್ಟು ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ಅದಾದ ನಂತರ ನಮ್ಮನ್ನು ಹಳ್ಳಿ ಒಳಗೆ ಕರ್ಕೊಂಡು ಹೋದರು. ಆ ಹಳ್ಳಿಯಲ್ಲಿ ಮುಖ್ಯಸ್ಥನನ್ನು ತೋರಿಸಿದ್ರು. ಅಲ್ಲೊಬ್ಬ ಡಾಕ್ಟರ್ ಇರ್ತಾನೆ, ಅವನು ಮೆಡಿಸಿನ್ಸ್ ಎಲ್ಲ ಕೊಡ್ತಾನಂತೆ. ಅಂದರೆ ಹೊಟ್ಟೆ ನೋವಿಗೆ, ಸಣ್ಣ ಪುಟ್ಟ ಇದಕ್ಕೆ ಕೊಡ್ತಾರೆ. ಉಳಿದ ಹಾಗೆ ಅವರು ಆಸ್ಪತ್ರೆಗಳಿಗೆ ಹೋಗ್ತಾರೆ ಅಂತ.
ಮತ್ತು ಅವ್ರಿಗೆ ಇವತ್ತಿಗೂ ಬೆಂಕಿ ಕಡ್ಡಿ ಉಪಯೋಗಿಸೋದೇ ಇಲ್ಲ. ಅದೇನೋ ಕಡ್ಡಿನಲ್ಲಿ ನಮ್ಮ ಹೋಮ ಮಾಡುವಾಗೆಲ್ಲ ಬೆಂಕಿ ಹಚ್ತಾರಲ್ಲ, ಆರಣಿ ಅಂತ ಹೇಳ್ತಾರೆ ನೋಡಿ, ಮರವನ್ನು ಉಜ್ಜಿ ಬೆಂಕಿ ತೆಗೆಯೋದು, ಆ ರೀತಿಯಲ್ಲೇ ಇವರು ಕೂಡ ಬೆಂಕಿ ಹಚ್ತಾರೆ. ತೋರಿಸಿದ್ರು ಆ ಕಡ್ಡಿಯಲ್ಲಿ ಗೀರ್ಬಿಟ್ಟು ಏನದು ಬೆರಣಿ ಥರ ಅವ್ರದ್ದು ಯಾವುದು ಪ್ರಾಣಿಗಳದ್ದು ಇದೆಲ್ಲ ಇರುತ್ತೆ, ಆನೆಲ್ಲದ್ದಿನೋ ಏನೋ ಒಂದಿರುತ್ತೆ, ಅದನ್ನು ಹಚ್ಚಿ ತೋರಿಸಿದ್ರು ನಮಗೆ ಬೆಂಕಿ ಹಚ್ಚೋದು ಹಾಗೆ ಅಂತ. ಅವರಲ್ಲಿ ಈಗ ಹಣ ಬೇಕು ಸ್ಕೂಲ್ಗೆ ಹೋಗೋದಕ್ಕೆ ಅದಕ್ಕೆ ಎಲ್ಲ ಅಂದ್ಕೊಂಡು ಹೆಣ್ಮಕ್ಳು ಈಗ ಸಣ್ಣ ಪುಟ್ಟದ್ದು ಏನೇನೋ ಆರ್ಟ್ ವರ್ಕ್ ಮಾಡ್ತಾರೆ, ಸಣ್ಣ ಮಣಿಗಳನ್ನ ಜೋಡಿಸಿ ಏನೋ ಮಾಡ್ತಾರೆ, ಅವ್ರದ್ದೇ ಆದ ಇದು, ಅದನ್ನು ಮಾರೋದಕ್ಕೆ ಅಲ್ಲಿ ಮುಖ್ಯಸ್ಥ ಪರ್ಮಿಷನ್ ಕೊಡ್ತಾನಂತೆ. ಅಲ್ಲಿ ಏನಪ್ಪ ಅಂತ ಹೇಳಿದರೆ, ಅವರು 104 ಜನ ಏನಿದ್ದಾರೆ ಅಲ್ಲಿ ಇದ್ದರು, ಎಲ್ಲರೂ ಸಂಬಂಧಿಗಳೇ. ಒಬ್ಬರಿಗೆ ಅಲ್ಲಿ ಎಷ್ಟು ಜನ ಬೇಕಾದ್ರೂ ಮದುವೆ ಆಗ್ಬೋದಂತೆ. ಅವನು ಪಾಲಿಗಮಿಯಲ್ಲಿ ಒಬ್ಬ ಒಂದು 4-5 ಜನ ಹೆಂಡ್ತಿದಿರಿದ್ದಾರೆ, ಒಂದಷ್ಟು ಮಕ್ಕಳಿದ್ದಾರೆ. ಅವ್ರನ್ನೆಲ್ಲ ಅವ್ನ ಕೆಲಸ ಏನಪ್ಪ ಅಂದರೆ ಒಂದಷ್ಟು ಹಸುಗಳು ಕುರಿಗಳು ಇಟ್ಕೊಂಡಿದ್ದಾರೆ, ಕುರಿಯೆಲ್ಲ ಅವನ್ನ ಕಾಡು ಮನೆಯೆಲ್ಲ ಸುತ್ತಲೂ ಇದೆ. ಮಧ್ಯ ಒಂದು ಬೇಲಿ ಹಾಕ್ಕೊಂಡಿದ್ದಾರೆ, ಹೊರಗಡೆದ ಊರಿಗೊಂದು ಬೇಲಿ ಇದೆ, ಮಧ್ಯ ಒಂದಷ್ಟು ಬೇಲಿ ಇದೆ. ಅಲ್ಲಿ ಅವರು ಹಸುಗಳನ್ನ ಸಾಕ್ತಾರೆ ಎಲ್ಲರೂ ಒಟ್ಟಿಗೆ. ಆ ಹಾಲು ಏನು ಕರೀತಾರೆ ಅದು ಮಕ್ಕಳಿಗೆ ಅವ್ರಿಗೆ ಕೊಡ್ತಾರೆ. ಮತ್ತು ಅವ್ರದ್ದು ಆಹಾರ ಏನಪ್ಪ ಅಂತಂದರೆ ಮಾಂಸ, ರಕ್ತ. ಹೋದ ಸಲ ಹೋದಾಗ ರಕ್ತ ಕುಡಿದು ಕೂಡ ತೋರಿಸಿದ್ರು ಅಂತ ಹೇಳಿದ್ರು. ಈ ಸಲ ಅಂಥದ್ದೇನೂ ಮಾಡಲಿಲ್ಲ ನಮ್ಮ ಮುಂದೆ. ಮಾಂಸ ತಿನ್ನೋದು, ಬೇಟೆ ಆಡೋದು, ಅದೇ ಅವರ ಇದು. ಆದರೆ ಅವರೆಲ್ಲ ಆ ಗಂಡಸರೆಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾಯಿದ್ರು. ಆಶ್ಚರ್ಯ ಅಂತ ಹೇಳಿದ್ರು. ಆ ಮನೆ ಕಟ್ಟೋದು ಕೂಡ ಆ ಪ್ರಾಣಿ, ನಮ್ಮ ಸಗಣಿ ಮನೆಗಳು ಹೇಗಿರುತ್ತೆ, ಮಣ್ಣು ಸಗಣಿ ಮನೆ, ಆ ಥರ ಒಂದು ಸಣ್ಣ ಮನೆ ಕಟ್ತಾರೆ ಅಷ್ಟೇ. ಅಲ್ಲಿ ಅಪ್ಪ ಅಮ್ಮ ಮಲಗ್ತಾರಂತೆ, ಉಳಿದವರೆಲ್ಲ ಎಲ್ಲೆಲ್ಲೋ ಅಲ್ಲಲ್ಲೇ ಮಲ್ಕೊಳ್ತಾರೆ ಅಂತ. ಯಾರಾದರೂ ಅಲ್ಲಿ ಅವನು ಹುಡುಗಿಯನ್ನು ಇಷ್ಟಪಟ್ಟು ಅವ್ನು ಮದುವೆ ಆಗಬೇಕು ಅಂತ ಹೇಳಿದರೆ ಅವನು ಇಷ್ಟ ಹಸುಗಳನ್ನ ಕೊಡಬೇಕು ಅಂತ ಏನೋ ಹೇಳ್ತಾರೆ. ಅಂದರೆ ಹುಡುಗ ಹುಡುಗಿ ಮನೆಗೆ ಕೊಟ್ಟು ಆಕೆಯನ್ನು ತರಬೇಕು ಅಂತ. ಅದೊಂಥರ ತಮಾಷೆ ಆಗಿತ್ತು. ಅವರೆಲ್ಲ ಇಂಗ್ಲೀಷ್ ಮಾತಾಡೋದು ನೋಡಿ ಆಶ್ಚರ್ಯನೂ ಆಯಿತು. ನಾನು ಅದಕ್ಕೆ ಅಲ್ಲಿದ್ದ ಹುಡುಗನಿಗೆ ಹೇಳಿದೆ, ಅವನು ಡಾಕ್ಟರ್, ಅವರಪ್ಪ ವೈದ್ಯ, ಇವನಿಗೂ ಸ್ವಲ್ಪ ವೈದ್ಯ ಎಲ್ಲ ಗೊತ್ತಾಗ್ತಿತ್ತು. ಏನೋ ಒಂದು 4-5 ಬೇರ್ಗಳನ್ನ ತೋರಿಸಿ ಇದರಿಂದ ಇದು ಮಾಡ್ತೀವಿ ಅಂತ ಹೇಳ್ದ. ಸರಿ, ಏನು ಕಡ್ಡಿಗಳು ನಮಗೂ ಗೊತ್ತಿಲ್ಲ, ಅದ್ರ ಹೆಸರೇನು ಅಂತ ಹೇಳಿದ್ರೆ ಅವರು ಅವ್ರದ್ದೇ ಭಾಷೆಯಲ್ಲೇನೋ ಹೇಳಿದ್ರು. ಅಂತ ಇದೇನಾಗಲಿಲ್ಲ, ಕನೆಕ್ಟ್ ಆಗಲಿಲ್ಲ ವೈದ್ಯಕೀಯ ಇದ್ರ ಬಗ್ಗೆ. ಆ ಹುಡುಗ ನಮ್ಮನ್ನು ಮನೆ ತೋರ್ಸೋಕ್ಕೆಲ್ಲ ಕರ್ಕೊಂಡು ಹೋದಾಗ ನಾನು ಕೇಳಿದೆ, ಈಗ ಹಣ ಸಂಪಾದಿಸೋದು ಹೆಣ್ಮಕ್ಳು, ಮನೆ ಕಟ್ಟೋದು ಹೆಣ್ಮಕ್ಳಾದರೆ ನೀವೇನು ಮಾಡ್ತೀರಾ ಅಂತ. ಅವನು ಆ ಪ್ರದೇಶವನ್ನು ಕಾಯೋದು ಮತ್ತು ಮಕ್ಕಳು ಮಾಡೋದು ಎರಡೇ ಕೆಲಸ ಅಂತ ಅವ್ರಿಗೆ, ಇನ್ಯಾವುದು ನಾವು ಮಾಡಲ್ಲ. ನಾನು ಅದಕ್ಕೆ ಬೈತಾ ಇದ್ದೆ ಅವ್ರಿಗೆ, ಏನೆಲ್ಲ ಹೆಣ್ಮಕ್ಳ ಕೈಲೇ ಮಾಡಿಸ್ತಾ ಇದ್ದೀರಾ, ನೀನು ಮನೆ ಕಟ್ಟು ನೆಕ್ಸ್ಟ್ ಟೈಮು, ಮನೆ ಕಟ್ಬಿಟ್ಟು ನನಗೊಂದು ಫೋಟೋ ಕಳಿಸು, ಪೇಪರಲ್ಲಿ ಹಾಕಿಸ್ತೀನಿ ಅಂತ ಹೇಳಿ ಬಂದೆ ಅವನಿಗೆ. ಈ ರೀತಿಯ ಒಂದು ಜನಾಂಗವನ್ನು ಭೇಟಿಯಾಗಿದ್ದು ಚೆನ್ನಾಗಿತ್ತು. ಅದಾದ ನಂತರ ಮತ್ತೆ ನಾವು ಮಸೈಮಾರಿಗೆ ಬಂದ್ವಿ. ಮಸೈಮಾರಲ್ಲಿ ಆ ಕಾಡಲ್ಲಿ ಅಲ್ಲಿ ಕೂಡ ಒಂದಿನ ಹೋಟೆಲ್ಲು, 2 ದಿನ ಆಂಬೋಸಿಲಿ ಅನ್ನೋ ಕಾಡಲ್ಲಿ, ಮತ್ತೊಂದು ದಿನ ಬರ್ತಾ ನೈವಾಶ ಅನ್ನೋ ಜಾಗದಲ್ಲಿ ಹೋಟೆಲಲ್ಲಿದ್ವಿ. ಕಡೆ 3 ದಿನ ಕೂಡ ಮಸೈಮಾರಲ್ಲಿ ನಾವು ಇದೆ ಟೆಂಟಲ್ಲೇ ಇದ್ದಿದ್ದು. ಆ 3 ದಿನವೂ ಟೆಂಟಲ್ಲಿ ಇದೇ ಥರ ಸಣ್ಣದೊಂದು ಟೆಂಟ್, ಅಂದರೆ 2 ಕಾಟ್ ಇರುತ್ತೆ ಅದರಲ್ಲಿ, ಅಂತ ಚಿಕ್ಕದೇನಿಲ್ಲ, ಒಂದು 12x12 ಇರುವಂಥ ಟೆಂಟ್, ಮತ್ತು ಒಂದು ಅಟ್ಯಾಚ್ ಬಾತ್ರೂಮ್, ಒಂದು ಸ್ನಾನಕ್ಕೆ ಹೋಗೋದು, ಟಾಯ್ಲೆಟು ಎಲ್ಲ ಇರುತ್ತೆ, ಫ್ಲಶ್ ಮಾಡೋದು, ಕಮೋಡ್, ಆ ಥರ ನೀರಿನ ವ್ಯವಸ್ಥೆ ಎಲ್ಲ ಇರುತ್ತೆ. ವೈಫೈ ಕೂಡ ಅಲ್ಲಿ ಸ್ವಲ್ಪ ಊಟದ ಮನೆಯಲ್ಲಿ ಸಿಗ್ತಾಯಿತ್ತು ಕೆಲವು ಕಡೆ. ಹಾಗಾಗಿ ನಾನು ಕೆಲವು ಫೋಟೋಸನ್ನು ತಮಗೆ ಪೋಸ್ಟ್ ಮಾಡೋಕ್ಕಾಗ್ತಾಯಿತ್ತು. ಈ ವನ್ಯಮೃಗಗಳನ್ನು ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಅದು ಕಾಪಾಡಬೇಕು ಅನ್ನೋದಾದರೆ ಸಾಕಷ್ಟು ಹಣ ಅದಕ್ಕೂ ಬೇಕು. ಆ ಹಣ ಈ ಟೂರಿಸಮ್ಮಿಂದನೇ ಸಿಗೋದು. ಆದ್ದರಿಂದ ವನ್ಯಜೀವಿ ಇದಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ವಿ ನಾವು ಅವಾಗೆಲ್ಲ. ನಾವು ಕೊಡೋ ಏನೇ ಟೂರಿಸಮ್ ಇರೋದು ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗೇ ಇರುತ್ತೆ, ಟೆಂಟ್ಸು ಇದು ಎಲ್ಲ. ನಾವು ಆ ಹಣ ಅಲ್ಲಿ ಕೊಡೋದ್ರಿಂದ ನೋಡಿ, ಅದನ್ನು ಪ್ರೊಟೆಕ್ಟ್ ಮಾಡದೇ ಇದ್ದರೆ ಇವರೆಲ್ಲ ಬೇಟೆ ಆಡಿ ಅದನ್ನು ತಿಂದುಬಿಡ್ತಾರೆ.
ಮತ್ತು ಈ ಹಸು ಇದು ಎಲ್ಲ ಒಳಗಡೆ ಹೋಗೋಕ್ಕೆ ಶುರು ಮಾಡಿದರೆ ಕಾಡು ಪ್ರಾಣಿಗಳಿಗೆ ಕಾಯಿಲೆ ಬರೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಆ ವನ್ಯಜೀವಿಗಳನ್ನು ಪ್ರೊಟೆಕ್ಟ್ ಮಾಡೋದು ಒಂದು ದೇಶದ ಜವಾಬ್ದಾರಿಯಾಗುತ್ತೆ. ಆದ್ದರಿಂದ ಅವರು ಅಲ್ಲಿ ಗಾರ್ಡ್ಸ್ನ ಇದು ಮಾಡಿರ್ತಾರೆ. ರಿಸರ್ಚ್ ಪೀಪಲ್ ಒಳಗಡೆ ಹೋದರೂ ಕೂಡ ಅವ್ರನ್ನೂ ಕೂಡ ಇವ್ರು ಮಾನಿಟರ್ ಮಾಡ್ತಾ ಇರ್ತಾರೆ. ಬಸಾಯ್ಮಾರಲ್ಲಿ ಒಂದು ಏರ್ಪೋರ್ಟ್ ಕೂಡ ಇದೆ. ಏರ್ಪೋರ್ಟ್ ಅಂತ ಹೇಳಿದರೆ ಅದು ಸಣ್ಣ ಫ್ಲೈಟು, ಅದು ಮಣ್ಣು ಮೇಲೆ ಇಡಬೇಕು, ಅಲ್ಲೂ ಕೂಡ ಟಾರೆಲ್ಲ ಹಾಕೋ ಹಾಗಿಲ್ಲ ಅವರು. ಆ ರೀತಿಯ ಒಂದು ಏರ್ಪೋರ್ಟ್ ಕೂಡ ಇದೆ ಅಲ್ಲಿ. ಈ ವನ್ಯಮೃಗಗಳನ್ನು ನೋಡ್ಲಿಕ್ಕೆ ಹೋಗಬೇಕು ಅಂದರೆ ಈ ಆ್ಯಕ್ಚುಲಿ ಆಫ್ರಿಕಾಕ್ಕೆ ಹೋಗಬೇಕು ಅಂತ ಹೇಳಿದರೆ ಭಾರತದಿಂದ ಒಂದು ಮುಖ್ಯವಾದ ಇದು ಅಂದರೆ ಆನ್ಲೈನ್ ವೀಸಾ ಸಿಗುತ್ತೆ. ಅದ್ರ ಜೊತೆಗೆ ನಾವು ಯೆಲ್ಲೋ ಫೀವರ್ಗೆ ಒಂದು ವ್ಯಾಕ್ಸಿನೇಷನ್ ತಗೋಬೇಕು. ಅದು ಬೆಂಗಳೂರಲ್ಲಿ ಒಂದು ಕಡೆ ಕೊಡ್ತಾರೆ, ಒಂದು ಹಾಸ್ಪಿಟಲಲ್ಲಿ. ಅದಕ್ಕೆ ಬುಕ್ ಮಾಡ್ಕೊಳ್ಬೇಕು ಮೊದಲೇ. ಒಂದ್ಸಲ ಯೆಲ್ಲೋ ಫೀವರ್ ವ್ಯಾಕ್ಸಿನೇಷನ್ ತೊಗೊಂಡ್ರೆ ಅದು ಲೈಫ್ ಲಾಂಗ್ ನಾವು ಎಷ್ಟು ಸಲ ಬೇಕಾದ್ರೂ ಆಫ್ರಿಕಾಕ್ಕೆ ಹೋಗಿ ಬರ್ಬೋದು. ಬಟ್ ಅದು ಕಂಪಲ್ಸರಿ. ಯೆಲ್ಲೋ ಫೀವರ್ದು ಮತ್ತು ಪೋಲಿಯೋ ಡ್ರಾಪ್ಸ್ ಕೂಡ ಹಾಕಿಸ್ತಾರೆ. ಆಮೇಲೆ ನಮ್ಮದು ಕೋವಿಡ್ದು ಏನು ಸರ್ಟಿಫಿಕೇಟ್ ಇತ್ತು ಅದು ತೊಗೊಂಡು ಹೋಗಬೇಕಾಗಿತ್ತು. ಇಲ್ಲಿಂದ ಹೋಗುವಾಗ ನಮಗೆ ತೊಂದರೆ ಇಲ್ಲ. ಬಟ್ ಆಫ್ರಿಕಾದಿಂದ ಇಲ್ಲಿಗೆ ಬರುವಾಗ ನಮ್ಮ ಇಂಡಿಯಾದಲ್ಲಿ ಇಮಿಗ್ರೇಷನ್ ಇದೇನಿರುತ್ತಲ್ಲ ಅಲ್ಲಿ ಕೇಳ್ತಾರೆ ಯೆಲ್ಲೋ ಫೀವರ್ ಒಂದು ಕಾರ್ಡ್ ತೋರಿಸಿ ಅಂತ. ಅದಿಲ್ಲ ಅಂದರೆ ನಮ್ಮನ್ನು ಒಳಗೆ ಬಿಡಲ್ಲ, ಮತ್ತು ಕ್ವಾರಂಟೈನ್ ಆಗಬೇಕು ಇಂಡಿಯಾಕ್ಕೆ ಬಂದಮೇಲೆ. ಸೊ ಇದೆಲ್ಲ ಸ್ವಲ್ಪ ರೂಲ್ಸ್ ತಿಳ್ಕೊಂಡು ಹೋಗಬೇಕು. ಅವರೇ ಹಾಕ್ತಾರೆ ಟೂರಿಸಮ್ನವರು, ಇದನ್ನೆಲ್ಲ ಮಾಡ್ಕೊಂಡು ಬನ್ನಿ ಅಂತ ಹೇಳಿ. ಅದನ್ನೆಲ್ಲ ಮಾಡಿಕೊಂಡು ಹೋದ್ವಿ. ಒಂದು ಚೆನ್ನಾಗಿತ್ತು ಅನುಭವ. ಸಾಕಷ್ಟು ಪ್ರಾಣಿಗಳನ್ನ ಹತ್ತಿರದಿಂದ ನೋಡುವಂತಹ ಅವಕಾಶ ನಮಗೆ ಸಿಕ್ತು. ಕಾಡಲ್ಲಿ ಪ್ರಾಣಿಗಳು ನೋಡೋದು ಬೇರೆಯೇ ಆಗುತ್ತೆ, ಯಾಕಂದರೆ ಅವು ಸಾಕಷ್ಟು ದಷ್ಟಪುಷ್ಟವಾಗಿರ್ತವೆ ಝೂನಲ್ಲಿ ನೋಡೋದಕ್ಕಿಂತ. ಝೂನಲ್ಲಿ ಮತ್ತು ಸ್ವಲ್ಪ ಟೇಮ್ ಕೂಡ ಮಾಡಿರ್ತಾರೆ, ಅದಷ್ಟೊಂದು ವೈಲ್ಡಾಗೆಲ್ಲ ಇರಲ್ಲ. ಇಲ್ಲಿ ಯಾವಾಗ ಅದು ಏನು ಮಾಡುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ, ಅಷ್ಟೊಂದು ಫೆರೋಷಿಯಸ್ ಆಗಿರುತ್ತೆ. ಒಂದು ಸಿಂಹ ಅಂತೂ ರೋಡಲ್ಲಿ ನಾವು ಹೋಗ್ತಾ ಇದ್ದ ರಸ್ತೆಯಲ್ಲಿ ನಡ್ಕೊಂಡು ಬಂತು, ಅದಂತೂ ಅದ್ಭುತ ಅನ್ನಿಸ್ತು. ಎದುರುಗಡೆ ಬರ್ತಾ ಇದೆ ನಮಗೆ. ತುಂಬ ವೆಹಿಕಲ್ ಪಕ್ಕದಲ್ಲೇ ಅದಕ್ಕೆಲ್ಲ ತಮಾಷೆ ಮಾಡ್ತಾಯಿದ್ರು, ಬಾಲ ಹಿಡ್ಕೊಳ್ಳಿ ಅದ್ರದ್ದು ಕೈ ಹಾಕಿ ಹೊರಗಡೆ ಅಂತ. ಅಷ್ಟು ಹತ್ತಿರದಲ್ಲಿ ಹೋಯ್ತದೆ. ಬೇರೆ ಆನೆಗಳು ಅವೆಲ್ಲ ಅಫ್ಕೋರ್ಸ್ ಹತ್ತಿರ ಬಂದೇ ಬರುತ್ತೆ, ಅದೇನು ಅಂತ. ನನಗೆ ಹೊಸ ಅನುಭವ ಅಂತ ಆಗಿತ್ತು ಈ ಟ್ರೈಬಲ್ಸ್ನ ಮೀಟ್ ಮಾಡಿ. ನಾನು ಯಾರನ್ನೂ ಅಂಡಮಾನ್ಗೆ ಹೋದಾಗ ದೂರದಿಂದ ನೋಡಿದ್ವಿ, ಆದರೆ ಅವ್ರಿಗೆ ಭಾಷೆ ಬರದೇ ಇರೋದ್ರಿಂದ ನಾವೇನು ಮಾತಾಡಲಿಕ್ಕಾಗಿರಲಿಲ್ಲ. ಇಲ್ಲಿ ಸಾಕಷ್ಟು ಇವರು ಇಂಪ್ರೂವ್ ಆಗಿದ್ದಾರೆ. ಅದೇ ಸುಮಾರು ವಿಲೇಜಸ್. ಇನ್ನೊಂದು ಅದ್ಭುತ ಅಂದರೆ ನಾವು ವಾಪಸ್ ಬರೋದನ್ನ ಕೆನ್ಯಾದಲ್ಲಿ ಟ್ಯಾಕ್ಸಸ್ ಏನೋ ರೈಸ್ ಮಾಡಿದ್ದಾರೆ, ಜೋರು ಸ್ಟ್ರೈಕ್. ಎಲ್ಲ ಕಡೆ ಬ್ಲಾಕ್ ಮಾಡಿಬಿಟ್ಟಿದ್ರು ನೈರೋಬಿನಲ್ಲಿ. ಅದಕ್ಕೆ ನಮ್ಮ ಡ್ರೈವರ್ ಎಲ್ಲ ಹೇಗೋ ಮಾಡಿಕೊಂಡು ಕರ್ಕೊಂಡು ಬಂದ. ಬೆಳಗ್ಗೆ ಕೂಡ ನೀವು ಕನ್ನಡ ನ್ಯೂಸ್ ನೋಡಿದರೆ ಕೆನ್ಯಾದಲ್ಲಿ ಈ ಥರ ಗಲಾಟೆ ಆಗ್ತಾಯಿತ್ತು. ಪಾರ್ಲಿಮೆಂಟ್ಸ್ಗೆಲ್ಲ ಹೋಗಿ ಒಡೆದಾಕಿ, ಗಾಜೆಲ್ಲ ಒಡೆದಾಕಿ, ಟಿಯರ್ ಗ್ಯಾಸಸ್ ಎಲ್ಲ ಆಗಿ ತುಂಬ ಗಲಾಟೆ ಆಯಿತು ಅವತ್ತು ನಾವು ಬರುವಾಗ. ನಾವೇ ನೋಡಿದ್ವಿ ಕಣ್ಣಾರೆ ಅದು ಆಗ್ತಾಯಿದ್ದನ್ನು. ಹಾಗೂ ಟೈಮಿಗೆ ಸರಿಯಾಗಿ ಏರ್ಪೋರ್ಟ್ ಸೇರಿದ್ವಿ. ಎವ್ರಿಥಿಂಗ್ ವಾಸ್ ಫೈನ್ ಎಲ್ಲ. ಆಮೇಲೆ ವಾಪಸ್ಸು ಆರಾಮವಾಗಿ ಬಂದ್ವಿ. ಇದು ಈ ಟ್ರಿಪ್ಪಿನ ಅನುಭವ. ಇಲ್ಲಿ ನೋಡಿ, ಇಲ್ಲಿ ಸಾಕಲ್ಲ, ಮುಂದೆ ನೋಡಿ. ವೆಯ್ಟ್ ಮಾಡು.